ಅತಂತ್ರ ಫಲಿತಾಂಶದಿಂದಾಗಿ ಬಿಕ್ಕಟ್ಟು ತಲೆದೋರಿರುವ ತಮಿಳುನಾಡಿನಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳು ತೀವ್ರ ಕುತೂಹಲ ಕೆರಳಿಸಿವೆ. ಸರ್ಕಾರ ರಚಿಸಲು ಮತ್ತು ಮಿತ್ರ ಪಕ್ಷಗಳನ್ನು ಭದ್ರಪಡಿಸಿಕೊಳ್ಳಲು ತಮಿಳಗ ವೆಟ್ರಿ ಕಳಗಂ ಟಿವಿಕೆ ಪರದಾಡುತ್ತಿರುವಾಗ ಯಾರೂ ಊಹಿಸದಂತಹ ಬೆಳವಣಿಗೆಯೊಂದು ನಡೆದಿದೆ. ದೀರ್ಘಕಾಲದ ಎದುರಾಳಿಗಳಾದ ಡಿಎಂಕೆ ಮತ್ತು ಎಐಎಡಿಎಂಕೆ ಮೈತ್ರಿ ಮಾತುಕತೆ ಆರಂಭಿಸಿರುವ ಬಗ್ಗೆ ವರದಿಯಾಗಿದೆ. ರಾಜ್ಯದ ರಾಜಕೀಯದಲ್ಲಿ ಬದ್ಧ ಎದುರಾಳಿಗಳಾದ ಎರಡು ಪಕ್ಷಗಳ ನಡುವೆ ಮೈತ್ರಿ ಏರ್ಪಡುವ ಸಾಧ್ಯತೆ ಇರುವುದು ಅಪರೂಪದ ನಡೆಯಾಗಿದೆ. ಡಿಎಂಕೆ ಜೊತೆ ಮೈತ್ರಿಯ ಚರ್ಚೆಗಳು ನಡೆದಿವೆ ಎಂದು ಎಐಎಡಿಎಂಕೆ ಮೂಲಗಳು ದೃಢಪಡಿಸಿವೆ. ಆದರೆ ಯಾವುದೇ ಪ್ರಗತಿಯ ಬಗ್ಗೆ ಇನ್ನೂ ಯಾವುದೇ ಅಧಿಕೃತ ಮಾತುಗಳಿಲ್ಲ. ತಮಿಳುನಾಡಿನ ರಾಜಕೀಯದಲ್ಲಿ ಅಭೂತಪೂರ್ವ ಬದಲಾವಣೆಯಾಗುವ ವಿಷಯದಲ್ಲಿ ಡಿಎಂಕೆ ಜೊತೆ ಎಐಎಡಿಎಂಕೆ ಕೈಜೋಡಿಸಲು ಸಿದ್ಧವಿದೆಯೇ ಎಂಬುದು ಈಗ ದೊಡ್ಡ ಪ್ರಶ್ನೆಯಾಗಿದೆ. ಎಐಎಡಿಎಂಕೆ 47 ಸ್ಥಾನಗಳನ್ನು ಪಡೆದರೆ ಡಿಎಂಕೆ 59 ಸ್ಥಾನಗಳನ್ನು ಗಳಿಸಿದೆ. ಡಿಎಂಕೆ ಮತ್ತು ಎಐಎಡಿಎಂಕೆ ಕೈಜೋಡಿಸಿದರೂ ಅವರ ಒಟ್ಟು 106 ಶಾಸಕರು ಆಡಳಿತ ನಡೆಸಲು ಸಾಕಷ್ಟು ಸಂಖ್ಯೆಯ ಕೊರತೆಯನ್ನು ಎದುರಿಸುತ್ತಾರೆ. ಬಹುಮತಕ್ಕೆ ಅಗತ್ಯವಿರುವ ಮ್ಯಾಜಿಕ್ ನಂಬರ್ 118 ಆಗಿದೆ. 1972ರಲ್ಲಿ ಆಗಿನ ಅಧ್ಯಕ್ಷ ಎಂ ಕರುಣಾನಿಧಿ ಅವರು ಡಿಎಂಕೆಯಿಂದ ಎಂಜಿ ರಾಮಚಂದ್ರನ್ ಅಥವಾ ಎಂಜಿಆರ್ ಅವರನ್ನು ಪಕ್ಷದ ಭ್ರಷ್ಟಾಚಾರ ಆರೋಪಗಳ ವಿವಾದಗಳ ನಂತರ ಹೊರಹಾಕಿದ ನಂತರ ಎಐಎಡಿಎಂಕೆ ರಚನೆಯಾಯಿತು. ಈ ವಿಭಜನೆಯು ತಮಿಳುನಾಡಿನ ರಾಜಕೀಯ ಚಿತ್ರಣವೇ ಬದಲಾಗಿ ಎರಡು ದ್ರಾವಿಡ ಪಕ್ಷಗಳ ನಡುವಿನ ದಶಕಗಳ ಕಾಲದ ಪೈಪೋಟಿಗೆ ವೇದಿಕೆಯನ್ನು ಸಿದ್ಧಪಡಿಸಿತು. ಒಂದು ವೇಳೆ ಡಿಎಂಕೆ ಎಐಎಡಿಎಂಕೆ ಮೈತ್ರಿ ಯಶಸ್ವಿಯಾದಲ್ಲಿ ತಮಿಳುನಾಡು ರಾಜಕೀಯದಲ್ಲಿ ಹೊಸ ಚರಿತ್ರೆ ಆರಂಭವಾಗಲಿದೆ. ಬಿಜೆಪಿ ಅಲಯನ್ಸ್ ಜೊತೆ ದೂರ ಇಡಬೇಕು, ಸೆಕ್ಯುಲರ್ ಫೋರ್ಸಸ್ನೆಲ್ಲ ಗೊತ್ತಾಗಿರಬೇಕು ಸೆಕ್ಯುಲರ್ ಡಿಎಂಕೆಯವರು ಅಣ್ಣಾ ಡಿಎಂಕೆಯವರು ಬಿಜೆಪಿಯವರು ಎಷ್ಟೇ ಒತ್ತಡ ಮಾಡೋ ಅವ್ರ ಜೊತೆ ಅಲೈನ್ಸ್ ಮಾಡ್ತಿದ್ದಾರೆ. ಸೊ ಆ ಸೆಕ್ಯುಲರ್ ಫೋರ್ಸಸ್ಗೋಸ್ಕರ ತಮಿಳುನಾಡಿನ ಹಿತಕ್ಕೋಸ್ಕರ ನಮ್ಮ ಪಕ್ಷ ತೀರ್ಮಾನ ಮಾಡಿದೆ.